ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 20-2-2025ರಂದು ನಡೆದಂತಹ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ಹರಿ ಅವರು ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಒಂದು ವೇಳೆ ಹರಿ ಅವರು ತಮ್ಮ ಕಾರನ್ನು 2/3 ವೇಗದಲ್ಲಿ ಚಲಾಯಿಸಿದ್ದರೆ ಅವರು ಬಿ ನಗರವನ್ನು 30 ನಿಮಿಷ ತಡವಾಗಿ ತಲುಪುತ್ತಿದ್ದರು. ಹರಿ ಅವರು ತಮ್ಮ ಮಾಮೂಲು ವೇಗದಲ್ಲಿ ಚಾಲನೆ ಮಾಡಿದ್ದರೆ ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯವನ್ನು ನಿಮಿಷಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದರು. ಓಕೆ, 1 30 32 60. ಡೈರೆಕ್ಟ್ ಆಗಿನ ಆನ್ಸರ್ ಟಿಕ್ ಹಾಕ್ಬೋದು ಈ ಪ್ರಶ್ನೆಗೆ 60. ನೀವು ಇದೇ ರೀತಿ ಮಾಡ್ಬೋದು. ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇವು ಎರಡರ ವ್ಯತ್ಯಾಸ ತಗೋತ್ರಿ. ಎರಡರ ವ್ಯತ್ಯಾಸ ಎಷ್ಟೈತಿ? 1. ಓಕೆ, ವ್ಯತ್ಯಾಸ ಎಷ್ಟೈತಿ? 1. 1 ಎಷ್ಟಲೇ 30? 1 30ಲೇ 30. 30ರಿಂದ ಮ್ಯಾಗಿಂದಕ್ಕೆ ಗುಣಿಸೋದು. 1 30ಲೇ 30, 32ಲೇ 60. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೀವು ನಾರ್ಮಲ್ ಆಗಿ ಮಾಡ್ತೀರಂತಂದ್ರೆ ಏನು ಮಾಡ್ತೀರಿ? ಮೊದಲಿಗೆ ಸ್ಪೀಡ್ ಕೊಟ್ಟರೆ ಸ್ಪೀಡ್ ಬರ್ಕೋತೀರಿ. ಆ್ಯಕ್ಚುವಲ್ ಸ್ಪೀಡ್ ಇರೋದೆಷ್ಟು? 3. 3ರಿಂದ ಏನಾಯ್ತದು? ಆದರೆ ಅವರು ಹೋಗ್ತಾ ಇರೋದೆಷ್ಟು? 2. ಓಕೆ, ಇಲ್ಲಿ ಕೊಟ್ಟಿರುವಂಥದ್ದು ಟೈಮ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನು ಮಾಡ್ತೀವಿ? ಟೈಮ್ ಉಲ್ಟಾಗ್ತದೆ. ಸ್ಪೀಡ್ದು ಉಲ್ಟಾ ಏನಾಗ್ತದೆ? ಟೈಮ್ ಆಗ್ತದೆ. ಓಕೆ, ಹಂಗಾರೆ ಎಷ್ಟು ಸಮಯ ಹೆಚ್ಚಾಗಿದೆ ನೋಡ್ರಿ, ಇಲ್ಲಿ 1 ಹೆಚ್ಚಾಗಿದೆ. 1 ಅಂದರೆ ಎಷ್ಟು? 30 ನಿಮಿಷ. ಆ್ಯಕ್ಚುವಲ್ ಸ್ಪೀಡ್ ಕೇರೆ ಆ್ಯಕ್ಚುವಲ್ ಎಷ್ಟೈತಿ? 2. 2 ಅಂದರೆ ಎಷ್ಟು? 2 × 30 ಅಂದ್ರೆ 60. ಬಟ್ ಇಷ್ಟೆಲ್ಲ ಯಾಕೆ ಮಾಡಬೇಕು? ಡೈರೆಕ್ಟಾಗಿನ ಮೈಂಡ್ ಒಳಗೆ ಮಾಡುವಂಥದ್ದು. ಓಕೆ, 44, 32, 176 ಮತ್ತು 352ರ ಲ ಇದಾಗಿದೆ. ಈ ಪ್ರಶ್ನೆಯನ್ನು ನೋಡಿನ ಆನ್ಸರ್ ಹಾಕ್ಬೋದು 352. ಯಾವ ರೀತಿಪ್ಪ ನೋಡ್ರಿ, ನಾನು ನಿಮ್ಗೆ ಹೇಳಿದ್ದೀನಿ, ಒಂದೇ ಒಂದು ಸಮಸಂಖ್ಯೆ ಇತ್ತು ಅಂತಂದ್ರೆ ಅದರ ಲಸ ಯಾವಾಗಲೂ ಏನಾಗಿರಬೇಕು? ಸಮಸಂಖ್ಯೆಯೇ ಆಗಿರಬೇಕು. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳು ಸಮಸಂಖ್ಯೆನ ಅದು. ಎಲ್ಲ ಸಂಖ್ಯೆ ಸಮಸಂಖ್ಯೆ ಇರಬೇಕಂತಿಲ್ಲ. ಕೊಟ್ಟಿರುವ ಒಂದೇ ಒಂದು ಸಂಖ್ಯೆ ಸಮಸಂಖ್ಯೆ ಇತ್ತಂದ್ರೆ ಸಾಕು. ಆನ್ಸರು ಕೂಡ ಏನಿರಬೇಕು? ಸಮಸಂಖ್ಯೆ ಇರಬೇಕು. ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ, ಒಂದೇ ಸಮಸಂಖ್ಯೆ ಇತ್ತು ಈ ಪ್ರಶ್ನೆಯನ್ನು ಕೂಡ ಸಾಲ್ವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಮೂರನೆಯ ಪ್ರಶ್ನೆ. ಒಂದು ಜಿಲ್ಲೆಯ ಜನಸಂಖ್ಯೆ 3,57,000. ಅದರಲ್ಲಿ 1,94,000 ಜನ ಪುರುಷರಿದ್ದಾರೆ. ಆ ಜನಸಂಖ್ಯೆಯ 47% ಜನರು ಸಾಕ್ಷರರಾಗಿದ್ದರೆ, ಒಂದು ವೇಳೆ 47% ಪುರುಷರು ಸಾಕ್ಷರರಾಗಿದ್ದರೆ ಒಟ್ಟು ಎಷ್ಟು ಶೇಕಡ ಮಹಿಳೆಯರು ಸಾಕ್ಷರರಾಗಿರ್ತಾರೆ? 47%. ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಇಲ್ಲಿ ಕೊಟ್ಟಿರುವಂತಹ ಡಾಟಾ ಏನೇ ಇರಲಿ, ಇಲ್ಲಿ ಒಟ್ಟು ಜನಸಂಖ್ಯೆನೂ ಸಮ ಇದ್ದು ಪುರುಷರು ಸಮ ಇದ್ದರೆ ಆನ್ಸರು ಕೂಡ ಏನು ಬರ್ತದೆ? ಸಮಾನೇ ಬರ್ತದೆ. ಮಹಿಳೆಯರು ಕೂಡ ಏನಾಗಿರ್ತಾರೆ? ಸಮಾನೇ ಇರ್ತಾರೆ. ಒಂದು ವೇಳೆ ಇಲ್ಲಿ 50% ಇದ್ದು ಇದು 50% ಇತ್ತು ಅಂದ್ರೆ ಆನ್ಸರು ಕೂಡ ಏನಾಗಿರ್ತದೆ? 50% ಆಗಿರ್ತದೆ. ಹಿಂದಿನ ಎಷ್ಟು ಶಿಫ್ಟ್ ಇದಾವಲ್ಲ, ಮ್ಯಾಕ್ಸಿಮಮ್ ಶಿಫ್ಟ್ ಒಳಗೆ ಈ ಪ್ರಶ್ನೆ ಬಂದ. ಮತ್ತು ಒಂದು ವೇಳೆ ಬೇರೆ ಬೇರೆ ಬಂದಿದ್ರು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಬೇರೆ ಬೇರೆ ಶಿಫ್ಟ್ ಒಳಗೆ ಬಂದಿದ್ದಾವೆ, ಅದನ್ನು ಕೂಡ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಿಗೆ ಗೊತ್ತಿಲ್ಲ ಅವರು ಅದನ್ನು ಫಾಲೋ ಅಪ್ ಮಾಡ್ಕೋರಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ. 95 ಸೆಂಟಿಮೀಟರ್, 76 ಸೆಂಟಿಮೀಟರ್, 57 ಸೆಂಟಿಮೀಟರ್ ಮತ್ತು 152 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ 4 ಸಮಬಾಹು ತ್ರಿಭುಜಗಳಿವೆ. ಎಲ್ಲವುಗಳನ್ನು ಯಾವ ಗರಿಷ್ಠ ಗಾತ್ರ ಮಾಪಕದಲ್ಲಿ ಸೆಂಟಿಮೀಟರ್ಗಳಲ್ಲಿ ನಿಖರವಾಗಿ ಅಳೆಯಬಹುದು ಅಂತ ಕೇಳಿದ್ದಾರೆ. ಓಕೆ ನೋಡ್ರಿ, ಗರಿಷ್ಠ ಅಂತಂದ್ರೆ ನಾವೇನು ಕಂಡುಹಿಡಿಬೇಕು? HCF. ಗರಿಷ್ಠ ಸಂಖ್ಯೆಯವನ್ನೆಲ್ಲ ಯಾವ್ದು ಅಳಿತೈತಿ ಅಂದ್ರೆ ಇದರ ಅರ್ಥ ಯಾವ ಸಂಖ್ಯೆ ಭಾಗಿಸ್ತೈತಿ ಅಂತ. ಗರಿಷ್ಠ ಸಂಖ್ಯೆ ಯಾವ್ದೈತಿ? 31. 31ರ ಮಗ್ಯಾಗ 91 ಬರಂಗಿಲ್ಲ, ಕ್ಯಾನ್ಸಲ್. 27ರ ಮಗ್ಯಾಗ 95 ಬರಂಗಿಲ್ಲ, ಕ್ಯಾನ್ಸಲ್. 19 95, 19 76, 19 57, 98 152, ಇದು ಎಲ್ಲ ಸಂಖ್ಯೆಯನ್ನು ಬಾಹು ಹೋಗ್ತದೆ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೆಕ್ಸ್ಟ್. ಒಂದು ಕಂಪನಿ ತಲಾ 10 ರೂಪಾಯಿ ಬೆಲೆಯ ಪೆನ್ನುಗಳನ್ನು 2 ಖರೀದಿಸಿದರೆ 1 ಉಚಿತದಂತೆ ಮಾರಾಟಕ್ಕಿಟ್ಟಿತು. ಹಾಗಾದರೆ ಪರಿಣಾಮಕಾರಿ ಶೇಕಡಾವಾರು ರಿಯಾಯಿತಿ ಎಫೆಕ್ಟಿವ್ ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಈ ರೀತಿ ಪ್ರಶ್ನೆ ಕೊಟ್ಟಾಗ ಪರಿಣಾಮಕಾರಿ ಶೇಕಡಾವಾರು ರಿಯಾಯಿತಿ ಕೊಟ್ರೆ ನಮ್ಗೆ ಇದ್ರ ಬೆಲೆ 10 ಕೊಡಲಿ, 100 ಕೊಡಲಿ, 1000 ಕೊಡಲಿ, ಏನೂ ನಮ್ಗೆ ಚೇಂಜಸ್ ಆಗಂಗಿಲ್ಲ. ಇದು ನಮಗೆ ಬೇಕಾಗಿಲ್ಲ. ಶೇಕಡಾವಾರು ರಿಯಾಯಿತಿ ಅಂದರೆ ಇದು ನಮಗೆ ಅವಶ್ಯಕತೆಯೇ ಇಲ್ಲ. ಓಕೆ,
ಯಾವ ರೀತಿ ಮಾಡಬೇಕು ಈ ರೀತಿ ಪ್ರಶ್ನೆಗಳನ್ನು? 2 ಖರೀದಿಸಿದರೆ 1 ಉಚಿತ. ಎಷ್ಟು ಉಚಿತ ಕೊಟ್ಟರವರು? 1. ಅದನ್ನು ಬರೆದ್ರಿ. ಓಕೆ. ಅವರು ತಮ್ಮ ಕಡೆಯಿಂದ ಕೊಟ್ಟಿದ್ದೆಷ್ಟು? 2 ಕೊಟ್ಟರ ಮತ್ತು ಪ್ಲಸ್ ಇದನ್ನೂ 1 ಕೊಟ್ಟರ. ಹಂಗಾರೆ ಟೋಟಲ್ ಅವ್ರು ಕೊಟ್ಟದ್ದೆಷ್ಟು? 3. 3ರೊಳಗೆ ಎಷ್ಟು ಪ್ರೀತಿ? 1 ಪ್ರೀತಿ. ಹಂಗಾರೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. 1/3ರ ಶೇಕಡಾ ಬೆಲೆ ಎಷ್ಟು? 33 ಪೂರ್ಣಾಂಕ 3/1 ಡೈರೆಕ್ಟಾಗೆ ಮಾಡ್ಬೋದು. ಯಾವ ರೀತಿ ಮಾಡಬೇಕು? ಎಷ್ಟು ಉಚಿತ ಕೊಟ್ಟಿರ್ತಾರೆ ಅದನ್ನು ಬರ್ಕೋತೀರಿ. ಅವರು ತಮ್ಮ ಕಡೆಯಿಂದ ಕೊಟ್ಟದ್ದೆಷ್ಟು? 2 + 1 3. ಅದನ್ನು ಭಾಗಿಸ್ತೀರಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಮುಗೀತು. ನೆಕ್ಸ್ಟ್, ಒಂದೇ ವರ್ಷದಲ್ಲಿ 2 ವರ್ಷಗಳಿಗೆ ಸಿಗುವ ಸರಳ ಬಡ್ಡಿಯು 40 ರೂಪಾಯಿ ಆಗಿದ್ದರೆ ಮತ್ತು ಚಕ್ರ ಬಡ್ಡಿಯು 41 ರೂಪಾಯಿ ಆಗಿದ್ದರೆ ಅಸಲು ಮೊತ್ತಗಳಲ್ಲಿ ಎಷ್ಟು ಅಂತ ಕೇಳಿದರೆ, 2 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು ಸಿಕ್ಕತಿ? 40 ರೂಪಾಯಿ. ಹಂಗಾರೆ ಒಂದು ವರ್ಷಕ್ಕೆ ಎಷ್ಟು ಸಿಕ್ಕಿರ್ತದಪ್ಪ? 20 ರೂಪಾಯಿ. 20 ರೂಪಾಯಿ ಸಿಕ್ಕಿರ್ತದೆ. ಹೌದಾ? ರೈಟ್. ಓಕೆ. ಇಲ್ಲಿ ಸರಳ ಬಡ್ಡಿ 40 ರೂಪಾಯಿ ಸಿಕ್ಕತಿ. ಚಕ್ರ ಬಡ್ಡಿ 1 ರೂಪಾಯಿ ಎಕ್ಸ್ಟ್ರಾ ಬಂದೈತಿ 2 ವರ್ಷಕ್ಕೆ. ಈ 1 ರೂಪಾಯಿ ಎಕ್ಸ್ಟ್ರಾ ಎದಕ್ಕೆ ಬಂದಿರ್ತೈತಿ? ಇದೇನು ಬಡ್ಡಿ ಬಂದಿರ್ತೈತಲ್ಲ, ಈ ಬಡ್ಡಿ ಮ್ಯಾಗ ಏನು ಬಂದಿರ್ತೈತಿ? ಇದು ಬಡ್ಡಿ ಬಂದಿರ್ತೈತೆ. ಹೌದಾ? ಅಸಲು ಎಷ್ಟಿತ್ತು ನಮಗೆ ಗೊತ್ತಿಲ್ಲ. ಈ ಚಕ್ರ ಬಡ್ಡಿ ಸರಳ ಬಡ್ಡಿ 20 ರೂಪಾಯಿ ಬಂದಿತ್ತು. ಈ ಬಡ್ಡಿ ಮ್ಯಾಗ ಬಡ್ಡಿ ಬಂದಿರ್ತೈತಲ್ಲ, ಇದೇ ಏನಿರ್ತೈತಿ? ಚಕ್ರ ಬಡ್ಡಿ ಆಗಿರ್ತದೆ. ಹೌದಾ? ನಾನು ನಿಮಗೆ ಹೇಳಿದ್ದೀನಿ, ಇದೇ ಒಂದು ಬೆಸ್ಟ್ ಮೆಥಡ್ ಅದ. 2ರಿಂದ 10 ಸೆಕೆಂಡ್ ಒಳಗೆ ಕ್ವಶನ್ ಸಾಲ್ವ್ ಆಗ್ತದೆ. ಓಕೆ. ಅದಕ್ಕೋಸ್ಕರ ನೀವು ಬಡ್ಡಿ ದರ ಕಂಡು ಹಿಡ್ಕೊಂಡು ಇದನ್ನು ಲಾಂಗ್ ಮೆಥಡ್ಗಳನ್ನು ಮಾಡ್ಕೋತ ಕೂಡಬೇಡ್ರಿ. ಓಕೆ. ನೋಡ್ರಿ ಯಾವ ರೀತಿ ಮಾಡಬೇಕು? ಅಸಲು ಪಿ ಭಾಗಿಸು ಬಡ್ಡಿ. ಬಡ್ಡಿ ಎಷ್ಟಿತ್ತು? 20 ಈಸ್ ಈಕ್ವಲ್ ಟು ಬಡ್ಡಿ ಭಾಗಿಸು ಬಡ್ಡಿ. ಬಡ್ಡಿ ಭಾಗಿಸು ಬಡ್ಡಿ. ಓಕೆ. 20 ಇಲ್ಲಿ ಭಾಗಾಕಾರದಾಗಿದ್ದು, ಇಲ್ಲಿ ಹೋದ್ರೆ ಏನಾಯ್ತು? ಗುಣಾಕಾರ. 20 × 20 400 ಸರಿಯಾದ ಉತ್ತರ ಆಗಿತ್ತು. ದಿಸ್ ಈಸ್ ಬೆಸ್ಟ್ ಮೆಥಡ್. ಓಕೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು 2200 ರೂಪಾಯಿ ನೀಡಿ ಒಂದು ಸೀಲಿಂಗ್ ಫ್ಯಾನನ್ನು ಖರೀದಿಸುತ್ತಾನೆ ಮತ್ತು ಅದನ್ನು ಮಾರಾಟ ಮಾಡಿ 35% ನಷ್ಟ ಅನುಭವಿಸುತ್ತಾನೆ. ಹಾಗಾದರೆ ಸೀಲಿಂಗ್ ಫ್ಯಾನಿನ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ. ನೋಡ್ರಿ, ಭಾಳ ಈಸಿ ಪ್ರಶ್ನೆ ಅದ. ಫಸ್ಟ್ ಅವ್ನು ಕೊಟ್ಟಿದ್ದೆಷ್ಟು? 2200 ರೂಪಾಯಿ ಕೊಟ್ಟಿರ್ತಾನೆ. 100% ಇರ್ತೈತಿ. 35% ನಷ್ಟ ಅನುಭವಿಸತ್ತಾನಂದ್ರೆ ಮಾರಿರ್ತಾನೆ ಎಷ್ಟು ಪರ್ಸೆಂಟಕ್ಕವ? 65%. ಹೌದಿಲ್ಲ? 35% ನಷ್ಟ ಅನುಭವಿಸತ್ತಾನಂದ್ರೆ ಮಾರಿರ್ತಾನೆ ಎಷ್ಟಕ್ಕೆ? 65%. ರೈಟ್. 20ರಿಂದ 20 ಹೋಯ್ತು. 22 5ಲೇ ಎಷ್ಟು ಬರ್ತೈತಿ? 110. 22 6ಲೇ ಎಷ್ಟಾಯಿತು? 132. 132 + 11 ಅಂದ್ರೆ 143. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ಸುಮಣ್ಣವರು 22 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಾರು ಚಲಾಯಿಸುತ್ತಾ ನಿಗದಿತ ದೂರವನ್ನು ಕ್ರಮಿಸುತ್ತಾರೆ ಮತ್ತು ತಮ್ಮ ಸ್ಕೂಟರ್ನಲ್ಲಿ 17 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಆರಂಭಿಕ ಸ್ಥಾನಕ್ಕೆ ವಾಪಸ್ಸಾಗುತ್ತಾರೆ. ಈ ಇಡೀ ಪ್ರಯಾಣದಲ್ಲಿ ಅವರ ಸರಾಸರಿ ವೇಗವನ್ನು ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ನಮಗೆ ಒಂದು ಡಿಸ್ಟೆನ್ಸಿಂದ ಹೋಗಿ ಸೇಮ್ ಡಿಸ್ಟೆನ್ಸ್ ವಾಪಸ್ ಬಂದ್ರೆ ನಾವು ಸರಾಸರಿ ವೇಗ ಹೆಂಗೆ ಕಂಡು ಹಿಡಿತೀವಿ? ನಮಗೊಂದು ಸೂತ್ರ ಗೊತ್ತದ. 2xy / x + y. ಓಕೆ. 2 ಅಂತಂದ್ರೆ 2 ಬರ್ದ್ವಿ. ಎಕ್ಸ್ ಜಾಗದಾಗ ಹೋಗುವ ವೇಗ ಎಷ್ಟಿತ್ತು? 22. ಬರೋ ವೇಗ ಎಷ್ಟಿತ್ತು? 17. ಭಾಗಿಸು ಇವನ್ನೆರಡು ಕೂಡಿಸ್ಬೇಕಲ್ಲ, x + y ಎಷ್ಟಾಯಿತು? 39 ಆಯ್ತು. ಎಷ್ಟಾಯಿತು? 39. ಈಗ ಎಲ್ಲೂ ಕಡ್ತಾ ಹೋಗತ್ತಿಲ್ಲ. ಹಂಗಂತಂದ್ರೆ ನಮ್ಗೆ ಆಪ್ಷನ್ ಎಲ್ಲ ಎದ್ರೊಳಗೆ ಬರ್ತಾವೆ? ಮಿಶ್ರ ಭಿನ್ನರಾಶಿ ಒಳಗೆ ಬರತ್ತವೆ. ಈಗ ನಾವು ಇದನ್ನು ಗುಣಾಕಾರ ಮಾಡಿ 39ರಿಂದ ಭಾಗಿಸೋಕಿದ್ರೆ ಏನು ಮಾಡಬೇಕು? ಇಲ್ಲಿ ಹೆಂಗೆ ಕ್ಯಾಲ್ಕುಲೇಷನನ್ನು ಸೇವ್ ಮಾಡಬೇಕು ಅನ್ನೋದನ್ನು ಜಸ್ಟ್ ಅಬ್ಸರ್ವ್ ಮಾಡಿರಿ. ಇದೇ ರೀತಿ ನೀವು ಮಾಡಿರಿ. ನೋಡಿರಿ, ಕೊನೆಯ ಸಂಖ್ಯೆಗಳನ್ನು ನೋಡಿರಿ. 2 2ಲೇ 4. 4 ಲಾಸ್ಟ್ನೇದಷ್ಟು ತಗೋರಿ. 4 4 7ಲೇ 28. 28ರೊಳಗೆ 2 ಬಿಡ್ರಿ. ಲಾಸ್ಟ್ನೇಕ್ಕೆ ಏನು ಬರಬೇಕು? 8 ಬರಬೇಕು. ಈಗ ನಾವು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿ ಬದಲು ಮಾಡಿದ್ವರ ಲಾಸ್ಟಿಗೆ ಏನು ಬರ್ತೈತೆ? ಅದು 8 ಬರಬೇಕು. ಓಕೆ. ಈ ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿ ಹೆಂಗೆ ಬದಲು ಮಾಡ್ತೀರಿ? ಇದರಿಂದ ಇದು ಗುಣಿಸ್ತೀರಿ, ಬಂದು ಉತ್ತರಕ್ಕೆ ಇದನ್ನು ಕೂಡಿಸ್ತೀರಿ. ಹೌದಲ್ಲ? ಓಕೆ. ಈಗ ಲಾಸ್ಟ್ನೇದಷ್ಟ ಚೆಕ್ ಮಾಡಿರಿ. 9 8ಲೇ 72. ಲಾಸ್ಟ್ನೇಕ್ಕೆ ಏನೈತಿ? 2. 2 + 7 9. ನಮಗೇನು ಬರಬೇಕಾಗಿತ್ತು? 8 ಬರಬೇಕಾಗಿತ್ತು. ಕ್ಯಾನ್ಸಲ್. 9 7ಲೇ 63. ಲಾಸ್ಟ್ 3 ಐತಿ. 3 + 7 0 ಬರ್ತೈತಿ. ನಮಗೆ 8 ಬರಬೇಕು. ಇದು ಕ್ಯಾನ್ಸಲ್. ನೆಕ್ಸ್ಟ್ 9 0ಲೇ 0. 0 + 7 7 ಬರ್ತೈತಿ. ನಮಗೆ 8 ಬರಬೇಕು. ಕ್ಯಾನ್ಸಲ್. 9 9ಲೇ 81. 81 + 7 88. ಲಾಸ್ಟ್ 8 ಬರತೈತಿ.
ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನಾವು ಪೂರ್ತಿ ಕ್ಯಾಲ್ಕುಲೇಷನನ್ನು ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ಹೋಪ್ ಇದು ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಅರ್ಥ ಆಗಿದ್ರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನೆಕ್ಸ್ಟ್, ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಿಗುವ ಸರಳ ಬಡ್ಡಿಯು 40 ರೂಪಾಯಿ ಆಗಿದ್ದರೆ ಚಕ್ರ ಬಡ್ಡಿಯು 80 ರೂಪಾಯಿ ಆಗಿದ್ದರೆ ಅಸಲು ಮೊತ್ತ ಎಷ್ಟು? ಸೇಮ್ ಪ್ರಶ್ನೆ ಬಂದದ. ಇದೇ ಶಿಫ್ಟ್ ಒಳಗೆ 2 ಸಲ ಬಂದದ. ಯಾವ ರೀತಿ ಮಾಡೋಣ? ಡೈರೆಕ್ಟ್ ಮಾಡಿಬಿಡೋಣ. ಈಗ ಅಸಲು ಪಿ ಅನ್ಕೊಳ್ಳೋಣ. 2 ವರ್ಷಕ್ಕೆ 40 ಬಂದತ್ತಂದ್ರೆ 1 ವರ್ಷಕ್ಕೆ ಎಷ್ಟು ಬಂದಿರ್ತೈತಿ? 20 ರೂಪಾಯಿ. 20 ರೂಪಾಯಿ. ಇಲ್ಲಿ 40 ರೂಪಾಯಿ ಸರಳ ಬಡ್ಡಿ, ಚಕ್ರ ಬಡ್ಡಿ ನೋಡ್ರಿ, ಚಕ್ರ ಬಡ್ಡಿ 80 ರೂಪಾಯಿ ಬಂದೈತಿ. ಹಂಗಾರೆ ಇದಕ್ಕಿಂತ ಇದು ಎಷ್ಟು ಹೆಚ್ಚಿಗೆ ಬಂದೈತಿ? 40 ರೂಪಾಯಿ ಹೆಚ್ಚಿಗೆ ಬಂದೈತಿ. ಅದಕ್ಕೆ ಹೆಚ್ಚಿಗೆ ಬಂದೈತಿ 40 ರೂಪಾಯಿ. ಈ ಬಡ್ಡಿ ಮ್ಯಾಗ ಏನು ಬಂದೈತಿ? ಬಡ್ಡಿ ಬಂದೈತಿ. ಅದಕ್ಕೋಸ್ಕರ ಏನಾಗೈತಿ? ಇದು 40 ರೂಪಾಯಿ ಹೆಚ್ಚಿಗೆ ಬಂದದ. ಓಕೆ, ಹಂಗಾರೆ ನಾವು ಡೈರೆಕ್ಟ್ ಮಾಡೋಲ್ಲ. ಅಸಲು ಭಾಗಿಸು ಬಡ್ಡಿ ಈಸ್ ಈಕ್ವಲ್ ಟು ಬಡ್ಡಿ ಭಾಗಿಸು ಬಡ್ಡಿ. ಓಕೆ, 21 22 2 1 2 10. ಹಂಗಾರೆ ಅಸಲು ಎಷ್ಟು? 10 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, 500 ಮೀಟರ್ ಉದ್ದದ ವೃತ್ತಾಕಾರದ ಓಟದ ಪಂದ್ಯದಲ್ಲಿ ಎ ಮತ್ತು ಬಿ ಇಬ್ಬರು ಒಂದೇ ಆರಂಭಿಕ ಸ್ಥಳದಿಂದ ಒಂದೇ ಸಮಯದಲ್ಲಿ ಒಂದೇ ದಿಕ್ಕಿನಲ್ಲಿ 36 ಕಿಲೋಮೀಟರ್ ಪ್ರತಿ ಗಂಟೆ 45 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಲು ಪ್ರಾರಂಭಿಸುತ್ತಾರೆ. ಹಾಗಾದರೆ ಎಷ್ಟು ಸಮಯದ ನಂತರ ಅವರು ಓಡುವ ಹಾದಿಯಲ್ಲಿ ಮೊದಲ ಬಾರಿಗೆ ಮತ್ತೆ ಭೇಟಿಯಾಗುತ್ತಾರೆ? ಏನು ಕಂಡುಹಿಡಿದಿರಲಿ? ಟೈಮ್ ಕಂಡುಹಿಡಿಬೇಕು. ಟೈಮ್ ಅಂದರೆ ಏನು? ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಡಿಸ್ಟನ್ಸ್ ಕೊಟ್ಟರಲ್ಲಿ ಎಷ್ಟು? 500 ಮೀಟರ್. ಓಕೆ, ಇದು ಮೀಟ್ರ್ ಒಳಗೈತಿ. ಆನ್ಸರ್ ಎಲ್ಲ ಅದ್ರೊಳಗೆ ಸೆಕೆಂಡ್ ಅದಾವೆ. ಹಂಗಾರೆ ನಮಗೆ ಈಗೇನು ಬೇಕು? ಮೀಟ್ರ್ ಪರ್ ಸೆಕೆಂಡ್ ಒಳಗೆ ಬೇಕು. ಓಕೆ, ಎರಡೂ ಒಂದೇ ದಿಕ್ಕಿನಲ್ಲಿ ಹೊಂಟವಂದ್ರೆ ಸ್ಪೀಡ್ ಏನಾಗ್ತತಿ? ಮೈನಸ್ ಆಗ್ತದೆ. 45 36 ಕಳೆದ್ರೆ ಎಷ್ಟು? 9. ಓಕೆ, ಇದು ಕಿಲೋಮೀಟರ್ ಪ್ರತಿ ಗಂಟೆ ಒಳಗೈತಿ. ನಮಗೆ ಎದ್ರೊಳಗೆ ಬೇಕು? ಮೀಟ್ರ್ ಪರ್ ಸೆಕೆಂಡ್ ಒಳಗೆ ಬೇಕು. ಅದಕ್ಕೆ ಈ ಕಿಲೋಮೀಟರ್ ಪರ್ ಅವರ್ನ ಮೀಟ್ರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? 5/18 ಗುಣಿಸ್ತೀವಿ. ಭಾಗಿಸು ಇದ್ದಿದ್ದು ಮ್ಯಾಗ ಹೋದ್ರೆ ಏನಾಕತಿ? ಗುಣಿಸು ಆಗ್ತದೆ. 9 1 9 2 5 1 5 100 100 ಇಂಟು 2 ಅಂತಂದರೆ ಎಷ್ಟಾಯಿತು? 200 ಸೆಕೆಂಡುಗಳು. ಸರಳವಾದಂತಹ ಪ್ರಶ್ನೆಯಾಗಿತ್ತು ಇದು ಕೂಡ. ನೆಕ್ಸ್ಟ್, ಮೀನ್ ಪ್ರಪೋರ್ಷನ್. ಮೀನ್ ಪ್ರಪೋರ್ಷನ್ ಯಾವ ರೀತಿ ಕಂಡುಹಿಡಿತೀವಿ ನಾವು? √(AB). ಇದು ಮೀನ್ ಪ್ರಪೋರ್ಷನ್ ಕಂಡುಹಿಡಿಯುವಂತಹ ಸೂತ್ರ. ಸರಾಸರಿ ಸಮಾನುಪಾತ ಕಂಡುಹಿಡಿಯುವಂತಹ ಸೂತ್ರ. ಓಕೆ, √ ಹಾಕಿದ್ವಿ. ಮೊದಲೇ ಟರ್ಮ್ ಏನೈತಿ? 0.5 ಐತಿ. ಅದನ್ನು ಏನಂತ ಬರ್ಕೋತೀನಿ? 5/10 ಅಂತ ಬರ್ಕೋತೀನಿ. ಯಾಕೆ? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದರೆ ಕೆಳಗೆ ನಾವೇನು ಬರ್ಕೋಬೋದು? ಒಂದು 0 ಕೊಟ್ಕೋಬೋದು. ಓಕೆ, ಇಂಟು ಬಿ ಜಾಗದಾಗ ಏನೈತಿ? 72 ಐತಿ. 72 ಬರೋಣ. ಓಕೆ, 5 1 5 2 2 1 2 36. √ ಒಳಗೆ 36. 36 ಸ್ಕ್ವೇರ್ ರೂಟ್ ಏನು ಬರ್ತೈತಿ? 6 ಬರ್ತೈತಿ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೆಕ್ಸ್ಟ್, ಏಕವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ವಿಪುಲ್ ಅವರು 5400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ ಮತ್ತು ವಿಜಯ್ ಅವರು 9400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 5 ವರ್ಷಗಳ ಕೊನೆಗೆ ವಿಜಯ್ ಅವರು ವಿಪುಲ್ಗಿಂತ 480 ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ವಾರ್ಷಿಕ ಬಡ್ಡಿ ದರವನ್ನು ಶೇಕಡಾವಾರಿನಲ್ಲಿ ಕಂಡುಹಿಡಿಯಿರಿ. ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ಬಂದವ. ನಿಮಗೆಲ್ಲ ಈಗ ಈಸಿಯಾಗಿನ ಸಾಲ್ವ್ ಮಾಡ್ತೀರಿ. ನಿಮಗೆ ಸರಳ ಬಡ್ಡಿಯ ಸೂತ್ರ ಗೊತ್ತದೆ. PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಓಕೆ, ಅಸಲು ಎಷ್ಟು? ಇವು 5400 ಹಾಕ್ಯಾನ, ಇವು 9400 ಹಾಕ್ಯಾನ. ಹಂಗಂತಂದ್ರೆ ಟೋಟಲ್ ಅಮೌಂಟ್ ಎಕ್ಸ್ಟ್ರಾ ಎಷ್ಟು ಹಾಕ್ಯಾನ? ನೀವು ಎಷ್ಟು ಎಕ್ಸ್ಟ್ರಾ ಹಾಕ್ಯಾನು? 4000 ರೂಪಾಯಿ. ಇದು ಅಸಲು. ಟೈಮ್ ಎಷ್ಟೈತಿ? 5 ವರ್ಷ. ನೆಕ್ಸ್ಟ್, ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ 6. ಕೆಳಗೆ 100 ಬರ್ಕೊಂಡು ಕಡ್ತಾ ಹೊಡಿ ಬದಲು ಏನು ಮಾಡೋದು? 2 0 ಇಲ್ಲೇ ಹೊಡಿದು. ನಿಮ್ಗೆ ಆಲ್ರೆಡಿ ಗೊತ್ತಾಗೈತೆ ಅನ್ಕೋತೀನಿ. ನಾ ಪ್ರತಿಯೊಂದು ಶಿಫ್ಟ್ ಒಳಗಿನ್ನ ಕೆಳಗೆ 100 ಬರ್ಕೊಂಡು ಕಡ್ತಾ ಹೊಡಿಯೋದಿಲ್ಲ. ಓಕೆ, ನಿಮ್ಗೆ ಅದ್ರ ಗೊತ್ತಿಲ್ಲ ಅಂತಂದ್ರೆ ಹಿಂದಿನ ವಿಡಿಯೋಗಳನ್ನ ರೆಫರ್ ಮಾಡ್ಕೊರಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ. ಓಕೆ, ಈಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಬಂದದಿ? 480. ಕೆಲವೊಂದಿಷ್ಟು ಮಂದಿ ಕನ್ಫ್ಯೂಸ್ ಆಗ್ತೀರಿ. ಇರಲಿ, ಬರ್ದ ಬಿಡೋಣ. 100 ಇತ್ತಾ? ಓಕೆ, 4000/100 ಇತ್ತಾ? ಈ 2 0 ಈ 2 0 ಕಡ್ತಾ ಹೊಡ್ಕೋ ಬದಲಿ ಫಸ್ಟ್ ನಾವೇನು ಮಾಡ್ಕೊಂಬಿಡೋದು? ಮ್ಯಾಗ 2 0 ಕಡ್ತಾ ಹೊಡ್ಕೊಬೋದು. ಇನ್ನೂ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ 40 ಅಷ್ಟ ಬರ್ಕೊಂಡು ಸಾಲ್ವ್ ಮಾಡ್ತೀರಿ. ಓಕೆ, ಇಲ್ಲಿ ನೆಕ್ಸ್ಟ್ 0 0 ಹೋಯ್ತು. ಓಕೆ, ಈಸ್ ಈಕ್ವಲ್ ಟು ದಾಟಿ ಮೇಲಿಂದ ಮೇಲೆ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು. ಗೊತ್ತಲ್ಲ? ಓಕೆ, 4 4 1 4 1 4 4 2 8 5 5 2 10 2.4.
ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ಫಸ್ಟ್ ಭಾಗಾಕಾರ ಆಮೇಲೆ ಗುಣಾಕಾರ ಪ್ಲಸ್ ಮೈನಸ್. ಓಕೆ, -15 ಒಂದ್ಲೆ -15 ನಾಲ್ಕಲೆ ಮೈನಸ್ ಮೈನಸ್ ಪ್ಲಸ್ ಆಯ್ತು. ಓಕೆ, 15 ಒಂದ್ಲೆ 15 ನಾಲ್ಕಲೆ ಆಯ್ತು. ಇಲ್ಲಿ -9 ಐತಿ, ಇಲ್ಲಿ ಮೈನಸ್ ಐತಿ, ಮೈನಸ್. ಓಕೆ, ಇಲ್ಲಿ 6 ಮೂರ್ಲೆ 8 ಮೂರ್ಲೆ 24. ಎಂತ 24? -24 ಪ್ಲಸ್ ಮೈನಸ್ ಏನಕ್ಕೈತಿ? ಮೈನಸ್ 24. ಎಲ್ಲ ಮೈನಸ್ ಒಳಗದಾವ ಅಂದ್ರೆ ಕೂಡಿಸ್ಬಿಡ್ರಿ. 24 + 4 28, 28 9 37. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಒಂದು ಕೆಲಸದ ಮೂರನೆಯ ಒಂದು ಭಾಗವನ್ನು ಅವರು 4 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಪಿ ಮೂರನೆಯ ಒಂದು ಭಾಗ ಅಂದ್ರೆ ಪೂರ್ತಿ ಕೆಲಸ ಅಲ್ಲ, ನಮಗೆ ಬೇಕಾಗಿದ್ದೇನೋ ಪೂರ್ತಿ ಕೆಲಸ. ನೋಡ್ರಿ, ಈ ರೀತಿ ಮೂರನೆಯ ಒಂದು ಭಾಗ, ನಾಲ್ಕನೆಯ ಒಂದು ಭಾಗ ಕೊಟ್ಟಾಗ ನೀವು ಅದನ್ನು ಬರ್ಕೊಂಡ ಆಮೇಲೆ ಅದನ್ನು ಬದಲು ಮಾಡ್ಕೊಂಡ ಸಾಲ್ವ್ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ನಿಮಗೆ ಹೇಳ್ತೀನಿ, ಈ ಮೂರನೆಯ ಒಂದು ಭಾಗ ಅಂತಂದ್ರೆ ಏನು ಮಾಡ್ರಿ, ಈ ಮೂರನೆಯ ಇರ್ತೈತಲ್ಲ ಇದನ್ನು ಮ್ಯಾಲ ಒಯ್ಯಿರಿ, ಈ ಒಂದು ಭಾಗನ ಕೇಳ್ತಾರೆ. ಹಂಗಾರೆ 3 4 12 ಡೈರೆಕ್ಟಾಗನ ಬರೆದ್ಬಿಡ್ರಿ, ಪೂರ್ತಿ ಕೆಲಸ ಬಂದ್ಬಿಡ್ತೈತಿ. ಮೂರನೆಯ ಒಂದು ಭಾಗ ಅಂದ್ರೆ 3 4 12 ಡೈರೆಕ್ಟ್ ಮಾಡಿಬಿಡೋದು. ಪಿ ಪೂರ್ತಿ ಕೆಲಸ 2 ದಿವಸ ಮಾಡ್ತಾನೋ 12 ದಿವಸ. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಎರಡನೆಯ 3 ಭಾಗ ಆಯ್ತು ಅನ್ಕೋ. ಈಗ ಏನು ಮಾಡೋದು, 3 4 12 12 ಭಾಗಿಸು 2 ಮಾಡೋದು ಅಂದ್ರೆ 6. ಈ ರೀತಿ ಮಾಡೋದು. ಒಂದು ವೇಳೆ ಮೂರನೆಯ ಒಂದು ಭಾಗ ಅಂದ್ರೆ ಏನು ಮಾಡೋದು, 3 4 12 ಡೈರೆಕ್ಟ್ ಗುಣಿಸ್ಬಿಡೋದು. ಓಕೆ, ಅದೇ ಕೆಲಸದ ನಾಲ್ಕನೆಯ ಒಂದು ಭಾಗ ಇವಂದು ಎಷ್ಟನೇದು, ನಾಲ್ಕನೆಯ ಒಂದು ಭಾಗ 6 ದಿವಸನಾಗ. ಹಂಗಾರೆ 4 6 24 ಡೈರೆಕ್ಟ್ ಕ್ಯೂದು ಪೂರ್ತಿ ಕೆಲಸ ಎಷ್ಟು ಬಂತು, 24 ಬಂತು. ಗೊತ್ತಲ್ಲ, ಡೈರೆಕ್ಟಾಗಿ ಮಾಡೋದನ್ನು ಕಲೀರಿ, ಟೈಮ್ ಭಾಳ ಸೇವ್ ಆಗ್ತದೆ. ಓಕೆ, ಇದ್ರಲ್ಲ ಸಹ ತಗೊಂಡು ಇಲ್ಲೊಂದು ಐತೆ ನೋಡ್ರಿ. ಪಿ ಮತ್ತು ಕ್ಯೂ ಅವರು 6 ದಿನಗಳ ಕಾಲ ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಉಳಿದ ಕೆಲಸವನ್ನು 6 ಅವರು 2 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. 6 ಅವರೊಬ್ಬರೇ ಸಂಪೂರ್ಣ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು? ಓಕೆ, ಫಸ್ಟ್ ಇವೆರಡರ ಸಹ ತಗೋತಾರೆ. ಎಷ್ಟು ಬಂತು, 24. 12 2 24, 24 1 24. ಹಂಗಾರೆ ಪಿ ಒಂದು ದಿವ್ಸಕ್ಕೆ 2 ಕೆಲಸ ಮಾಡ್ತಾನೆ, ಕ್ಯೂ ಒಂದು ದಿವ್ಸಕ್ಕೆ 1 ಕೆಲಸ ಮಾಡ್ತಾನೆ ಅಂತ ಆಯ್ತು. ಓಕೆ, ಇವರಿಬ್ಬರು ಕೂಡಿ ಎಷ್ಟು ದಿವ್ಸ ಮಟ್ಟ ಕೆಲಸ ಮಾಡಿರು, 6 ದಿವ್ಸ ಮಟ್ಟ. ಇವು 2 ಇವು 1 ಅಂತಂದ್ರೆ ಟೋಟಲ್ ಎಷ್ಟು ಕೆಲಸ ಮಾಡ್ತಾರೋ, 3 ದಿನಕ್ಕೆ 3 ರಂಗ 6 ದಿವ್ಸ ಕೆಲಸ ಮಾಡ್ರೆ ಎಷ್ಟು ಕೆಲಸ ಆಗಿರ್ತೈತಿ, 18 ಕೆಲಸ ಆಗಿರ್ತೈತಿ. ಹಂಗಾರೆ ಉಳಿದಿದ್ದ ಕೆಲಸ ಎಷ್ಟು, 24ರಾಗ 18 ಹೋದ್ರೆ ಉಳಿದಿದ್ದ ಕೆಲಸ ಎಷ್ಟು, 6. ಎಷ್ಟು, 6. ಈ ಕೆಲಸನ ಈ 6 ಎಷ್ಟು ದಿವ್ಸನೇ ಮಾಡಿ ಮುಗಿಸ್ತಾನೆ, 2 ದಿವ್ಸನೇ ಮಾಡ್ತಾನೆ. ಹಂಗಾರೆ 6 ಕೆಲಸ 2 ದಿವ್ಸನೇ ಮಾಡ್ತಾನಂದ್ರೆ ಒಂದು ದಿವ್ಸಕ್ಕೆ ಎಷ್ಟು ಮಾಡಿರ್ತಾನೆ ನೀವು, 3 ಕೆಲಸ ಮಾಡಿರ್ತಾನೆ. ಹೌದಿಲ್ಲ, ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೀವು, 3 ಕೆಲಸ ಮಾಡಿರ್ತಾನೆ. ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಇವ, 3 ಕೆಲಸ. ಹಂಗಾರೆ ಪೂರ್ತಿ ಕೆಲಸ ಇವು ಎಷ್ಟು ದಿವ್ಸನೇ ಮಾಡ್ತಾನೆ. ಟೋಟಲ್ ಕೆಲಸ ಎಷ್ಟಿತ್ತಪ್ಪ, 24 ಇತ್ತು. ಒಂದು ದಿವ್ಸಕ್ಕೆ ಇವು 3 ರಂಗ ಮಾಡ್ತಾನಂದ್ರೆ ಎಷ್ಟು ದಿವ್ಸನೇ ಮುಗಿಸ್ತಾನೆ, 3 1 3 8 ದಿನದಾಗ ಮುಗಿಸ್ತಾನೆ. ಒಂದು ದಿವ್ಸಕ್ಕೆ ಮಾಡೋ ಕೆಲಸ 3, 24 ಕೆಲಸ ಆಗ್ಬೇಕಂದ್ರೆ 2 ದಿವ್ಸ ತಗೋತಾನೆ, 8 ದಿವ್ಸ ತಗೋತಾನೆ, ಮುಗೀತು. ನೆಕ್ಸ್ಟ್, 5.4 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4πr². ಇಲ್ಲಿ ಪೈನ ಬೆಲೆ ಪೈ ಕೊಟ್ರಲ್ಲ, ಅದಕ್ಕೆ ನಾವೇನು ಮಾಡ್ಬೇಕಾಕತಿ, ನಾರ್ಮಲ್ ಆಗಿ ಮಾಡಲೇಬೇಕಾಗ್ತದೆ. ಫಾರ್ಮುಲಾ ಯೂಸ್ 4 × 5 × r², ತ್ರಿಜ್ಯನ ಸ್ಕ್ವೇರ್ ಮಾಡ್ಬೇಕು. ಈ 5.4 ಏನಂತ ಬರ್ಕೋತೀನ, 54/10 54/10 ಸ್ಕ್ವೇರ್ ಒಳಗೆ ಬರೀಬೇಕಲ್ಲ, ಅದಕ್ಕೋಸ್ಕರ. ಓಕೆ, ಕಟ್ತಾ ಹೊಡಿತೀರಿ, ಎಲ್ಲೆಲ್ಲಿ ಹೋಗ್ತದೆ ಎಲ್ಲೇ ಹೊಡ್ರಿ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಗುಣಾಕಾರ ಮಾಡ್ತೀರ, ಮಾಡಿಬಿಡ್ರಿ. 4 4 16. ಫಸ್ಟ್ ಎರಡನ್ನೂ ಗುಣಾಕಾರ ಮಾಡೋಣ. 54 × 54 ನಮಗೆ ಸ್ಕ್ವೇರ್ ಗೊತ್ತದ. 54 × 54 ಅಂತಂದ್ರೆ ಏನು ಬರ್ತೈತಿ, 2916 ಬರ್ತೈತಿ. ಎಷ್ಟು ಬರ್ತೈತಿ, 2916. ಈ ಸ್ಕ್ವೇರ್ ಇದೆ, 54 ಸ್ಕ್ವೇರ್. ಓಕೆ, ಇದಕ್ಕೆ 4ರಿಂದ ಗುಣಿಸಿ. 4 6 24, 4 1 4, 2 ಕೈಲ 6, 4 9 36, 4 2 8, 8 3 11, 1 1 6 6 4 ಎಲ್ಲೈತಿ, 1 1 6 6 4 ಇಲ್ಲೇ ಐತಿ. ಆಪ್ಷನ್ 3 ಸರಿಯಾದ ಉತ್ತರ. ಕೆಳಗೆ 2 0 ಅದಾವ ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಮುಗೀತು. ನೆಕ್ಸ್ಟ್, ಇಲ್ಲಿ ನೀವು ಪೈ ಬಿಟ್ರಿ ಅನ್ಬೇಡ್ರಿ. ಪೈ ಇಲ್ಲಿ ಆಲ್ರೆಡಿ ಆ್ಯಸ್ ಇಟ್ ಈಸ್ ಇರ್ತೈತಿ, ಅದನ್ನ ಪೈ ಬರೆದ್ರು ಅಷ್ಟೇ, ಇಲ್ಲಿ ಬಿಟ್ಟರು ಅಷ್ಟೇ. ನಮಗೇನು ಬೇಕು, ಆನ್ಸರ್ ಬೇಕಷ್ಟೆ. ನಮಗೆ ಎಲ್ಲಿ ಹಿಂಟ್ ಸಿಗ್ತೈತಿ ಅಲ್ಲಿಗೆ ಕ್ವಶನನ್ನು ಸ್ಟಾಪ್ ಮಾಡಿಬಿಡೋದು. ಓಕೆ, ನೆಕ್ಸ್ಟ್, ಒಂದು ವಸ್ತುವಿನ ಅಸಲು ಬೆಲೆಯನ್ನು 15% ಹೆಚ್ಚಿಸಲಾಗುತ್ತದೆ.
ಮತ್ತು ಅದರ ಬೆಲೆಯನ್ನು 15% ಕಡಿಮೆ ಮಾಡಲಾಗುತ್ತದೆ. ಓಕೆ. ಒಂದು ವೇಳೆ ಆ ವಸ್ತುವಿನ ಪ್ರಸ್ತುತ ಬೆಲೆ 19,550 ಆಗಿದ್ದರೆ ಆ ವಸ್ತುವಿನ ಮೂಲ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇಲ್ಲಿ ಈಗಿಂದ ಕೊಟ್ಟು ಮೊದ್ಲಿಂದ ಕೇಳ್ಯಾರ. ಹಂಗಂದ್ರೆ ನಾವು ಏನು ಮಾಡಬೇಕು? ನಾನು ನಿಮ್ಗೆ ಹೇಳಿದ್ದೀನಿ ಡೈರೆಕ್ಟ್ ಈಗಿಂದ ಕೊಟ್ಟು ಮೊದ್ಲಿಂದ ಕೇಳ್ರಿ ಏನು ಮಾಡಬೇಕು? 19,550 ಇಂಟು 15% ಹೆಚ್ಚಿಗೆ ಮಾಡ್ಯಾರ ಅಂದ್ರೆ ಎಷ್ಟಾಗಿರ್ತೈತಿ? 115. ಇದನ್ನು ಉಲ್ಟಾ ಬರ್ಕೋಬೇಕು. 115%ನ ಉಲ್ಟಾ ಬರ್ಕೊಳ್ಳೋದು. ಅಂದ್ರೆ 115%ನ ಉಲ್ಟಾ ಬರ್ಕೊಂಡು ಇಲ್ಲಿ 15%ದಷ್ಟು ಕಡಿಮೆ ಮಾಡಲಾಗುತ್ತದೆ. ಅಂದರೆ 85, 100ರಾಗ 15 ಹೋದರೆ ಎಷ್ಟು? 85. ಹಂಗಾರೆ 85%ನ ಏನು ಮಾಡೋದು? ಉಲ್ಟಾ ಬರ್ಕೊಳ್ಳೋದು. ಯಾಕೆ ಉಲ್ಟಾ ಬರ್ಕೋತೀವಿ? ಇಲ್ಲಿ ಈಗಿಂದ ಕೊಟ್ಟು ಮೊದಲಿಂದ ಕೇಳ್ಯಾರ ಅಂತಂದ್ರೆ ನಾವೇನಾಗಬೇಕು? ಉಲ್ಟಾ ಹೋಗಬೇಕು. ಅದಕ್ಕೋಸ್ಕರ ಇವನು ಕೂಡ ಏನು ಮಾಡ್ತೀವಿ? ಉಲ್ಟಾ ಬರಿತೀವಿ. ಓಕೆ. ಎಲ್ಲೆಲ್ಲಿ ಕಡ್ತ ಹೋಗ್ತೈತಿ ಹೊಡೀರಿ. ಓಕೆ. 5ರಿಂದ ಹೊಡಿಯೋಣ. 5 2 10, 5 3 15, 5 3 15, 3 ಉಳಿತು, 5 7 35, 5 1 5 ಮುಗೀತು. ಓಕೆ. ನೆಕ್ಸ್ಟ್ ಮತ್ತೆ ಎತ್ತರಿಂದ ಹೋಗತಿ? 23ರಿಂದ ಹೋಗದ? 23ರಿಂದ ಹೊಡೆದು ಬಿಡೋಣ ಡೈರೆಕ್ಟ. 23 1 23, 23 1 23, 37ರಾಗ 23 ಹೋದ್ರೆ ಎಷ್ಟು ಉಳಿತ? 37 ಒಳಗೆ 23 ಹೋದ್ರೆ 14 ಉಳಿತು. ಎಷ್ಟು ಉಳಿತು? 14. ಓಕೆ. ಹಂಗಾರೆ ಈ 141 ಯಾವ ಮಗ್ಯಾಗ ಬರ್ತೈತಿ? 23 ಎಷ್ಟಲೇ? 141 ಅಂದ್ರೆ ಇದು 23 ಬಾ ಹೋಗಂಗಿಲ್ಲ. 141 ಇರಲಿ, ಇದರಲ್ಲೇ ಕಡ್ತಾ ಹೊಡೆದು ನೋಡೋಣ. 5ರಿಂದ ಹೊಡೆದು ನೋಡೋಣ. ಓಕೆ. 5 1 5, 3 ಉಳಿತು, 5 7 35. 5 7 35, 2 ಉಳಿತು, 5 4 20, 5 2 10. ಓಕೆ. ಈಗೇನಾರೇ 17ರಿಂದ ಹೋಗ್ತದೆ? 17 3 17 68, 68 ಇದು 17ರಿಂದ ಹೋಗಂಗಿಲ್ಲ. ಮೋಸ್ಟ್ಲಿ 21ರಿಂದ ಹೋಗ್ಬೋದು, 23ರಿಂದ ಹೋಗ್ಬೋದು. 742 ಭಾಗಿಸು 23 ಹೋಗಂಗಿಲ್ಲ. ಇದು ಕೂಡ ಹೋಗಂಗಿಲ್ಲಲ್ಲ. ಹೆಂಗೆ ಮಾಡೋದು? ಓ, ಇಲ್ಲೊಂದು ಸಣ್ಣ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯ್ತು ನೋಡ್ರಿ. 19,550 ಗುಣಿಸು. ಇದನ್ನು ಉಲ್ಟಾ ಮಾಡ್ತೀವಿ. 15% ಹೆಚ್ಚಿಗೆ ಅಂದರೆ ಎಷ್ಟು? 100 ಭಾಗಿಸು 115. ಉಲ್ಟಾ ಬರ್ಕೊಳ್ಳೋದು. 15% ಕಡಿಮೆ ಅಂದರೆ ಎಷ್ಟು? 85%. 85% ನಾವೇನು ಮಾಡಿದ್ವಿ? ಉಲ್ಟಾ ಬರ್ಕೊಂಡು 5 2 10, 5 3 15, 5 3 15, 4 ಉಳಿತು, 5 9 45, 5 1 ಮುಂದೊಂದು 0. ಓಕೆ. ನೆಕ್ಸ್ಟ್ 5ರಲ್ಲಿ ಹೊಡಿ. 5 1 5, 5 7 35, 5 7 35, 4 ಉಳಿತು, 5 8 40, ಮುಂದೊಂದು 0. ಓಕೆ. 23ರಿಂದ ಹೋಗ್ತದಾ? 23ರಿಂದ ಹೋಗಂಗಿಲ್ಲ. 17 68. ಎಷ್ಟೊಂದು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗುತ್ತೆ. 5 8 40, 41 ಉಳಿತು. ಓಕೆ. 5 2 10 ಆಕತ್ತೆ. ಓಕೆ. 17 3 17 48, 10 ಉಳಿತು. 17ರಿಂದ ಹೋಗ್ತದೆ ನೋಡಿರಿ. 17 1 17, 17 5 17 5 80, 17 4 68, 10 ಉಳಿತು. 17 5 17 6 102, 23 1 23 2 2 ಇಂಟು 100 ಅಂದ್ರೆ 20,000. ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡೋದ್ರಿಂದ ಈ ರೀತಿ ಏನಾಗ್ತದೆ? ಕ್ವಶನ್ ಡಿಲೇ ಆಗತ್ತದ. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನದ ನೋಡ್ರಿ. 6ರಾಗ 5 ಹೋದ್ರೆ ಈ ಕ್ಯಾಲ್ಕುಲೇಷನ್ ಭಾಳ ಈಜಿ ಐತಿ. ನಾನು 2-3 ಸಲ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ನಿ ಇಲ್ಲಿ. ಸಿಂಪಲ್ಲಾಗಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ ನೋಡ್ರಿ. 19,550 ಗುಣಿಸು 115 ಭಾಗಿಸು 100. ಇದು ಉಲ್ಟಾ ಆಗ್ಬೇಕು, ಹೌದಾ? 85 ಭಾಗಿಸು 100 ಇದ್ದದ್ದು 100 ಭಾಗಿಸು 85 ಮಾಡಿದ್ವಿ. 5ರಿಂದ ಹೊಡಿಬೇಕಂದ್ರೆ 5 2 10, 5 3 15 ನೋಡ್ರಿ. 5 3 15, 19ರಾಗ 15 ಕಳೆದ್ರೆ 4. ಮೊದಲೇ ಸಲ 3 ಬರ್ಕೊಂಡಿದ್ನಿ ಇಲ್ಲಿ. ಎಷ್ಟು ಬರ್ಕೊಂಡಿದ್ದಿ? 3. ಓಕೆ. ಮತ್ತು 5 9 45, 5 1 5, ಮುಂದೊಂದು 0. ಎರಡನೇ ಸಲ ಕಡ್ತಾವಡಿ ಮುಂದೆ. 5 1 5, 5 7 35, 5 7 35, ಇಲ್ಲಿ 4 ಉಳಿತು. 5 8 40 ಬರ್ದ್ನಿ, ಮುಂದೆ 0 ಇಟ್ಬಿಟ್ನಿ. ಯಾಕೆ? 41 40 ಕಳಿಲಿಲ್ಲ. ಕಳಿದೆ ಏನು ಮಾಡೀನಿ? ಕಳೆದಿದ್ರೆ ಏನಾಗ್ತಿತ್ತು? 1 ಬರ್ತಿತ್ತು. 5 2 10. ಓಕೆ. 17 1 17, 17 4 68, 10 ಉಳಿತು. 17 6 102, 23 1 23 2
ಈ ಸಿಂಪಲ್ ಕ್ಯಾಲ್ಕುಲೇಷನನ್ನು ನಾನು ಎಷ್ಟೊತ್ತು ಮಾಡಿ ನೋಡ್ರಿ, ಜಸ್ಟ್ ಸಿಲ್ಲಿ ಮಿಸ್ಟೇಕ್ಗಳಿಂದ. ಓಕೆ, ಸೊ ಈ ರೀತಿ ಮಿಸ್ಟೇಕ್ಗಳನ್ನು ನೀವು ಎಕ್ಸಾಮ್ ಒಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಆಗ್ತಾವೆ ಸಮ್ಟೈಮ್ಸ್. ಓಕೆ, ನೆಕ್ಸ್ಟ್ 6ರಾಗ 5 ಹೋದ್ರೆ 1, 6ಲಿ 6. ಫಸ್ಟ್ ಗುಣಾಕಾರ ಮಾಡಬೇಕು. 6 3ಲಿ 18 ಪ್ಲಸ್ 18 ಮೈನಸ್ 18 0 ಆಯ್ತು. 0ದಿಂದ 36 ಭಾಗಿಸಿದ್ರೆ 0 ಬರ್ತೈತಿ. 0ಕ್ಕೆ 8ರಿಂದ ಗುಣಿಸಿದ್ರೆ 0 ಬರ್ತೈತಿ. ಸೊ ಇದೆಲ್ಲ ಈಕ್ವೇಷನ್ದು ಉತ್ತರ ಏನು ಬಂತು? 0 ಬಂತು. ಓಕೆ, ಈಗ ಉಳಿದದ್ದೇನು? 10 3ಲಿ 30, 36ರಾಗ 30 ಹೋದ್ರೆ 6. ಮುಗೀತು ಪ್ರಶ್ನೆ. ನೆಕ್ಸ್ಟ್, ಒಂದು ತರಗತಿಯಲ್ಲಿರುವ 52 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷಗಳಾಗಿವೆ. ಒಂದು ವೇಳೆ ಶಿಕ್ಷಕನ ವಯಸ್ಸನ್ನು ಸೇರಿಸಿದರೆ ಇಡೀ ಗುಂಪಿನ ಸರಾಸರಿ ವಯಸ್ಸು ಎಷ್ಟು? ಇದನ್ನು 2 ರೀತಿ ಹೇಳ್ತೀನಿ ನಿಮ್ಗೆ, ಯಾವ್ದು ಚಲೋ ಅನ್ಸುತ್ತೆ ಅದನ್ನು ಮಾಡಿರಿ. 52 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟೈತಿ? 12. ಓಕೆ, ಶಿಕ್ಷಕರು ಒಬ್ಬರು ಬಂದರು, ಹಂಗಾರೆ ಈಗ ಎಷ್ಟು ಜನ ಆದರು? 53. ಅವರ ಸರಾಸರಿ ವಯಸ್ಸು ಎಷ್ಟೈತಿ? 13. ಹಂಗಾರೆ ಎಷ್ಟು ಹೆಚ್ಚಾಗೈತಿ ನೋಡ್ರಿ ಇಲ್ಲಿ? 1. ಒಬ್ಬರಿಗೆ 1 ಹೆಚ್ಚಾಗೈತಿ. ಹಂಗಾರೆ 53 ಮಂದಿಗೆ ಎಷ್ಟು ಹೆಚ್ಚಾಗಿರ್ತೈತಿ? 53 ಹೆಚ್ಚಾಗಿರ್ತೈತೆ, ಹೌದಲ್ಲ? ಮೊದಲಿಗೆ ಎಷ್ಟಿತ್ತು? 52. ಈಗ ಪ್ಲಸ್ 53 ಅಂತಂದ್ರೆ ಟೋಟಲ್ ಎಷ್ಟಾಯ್ತು? 65. ಇದು ಡೈರೆಕ್ಟ್ ಆನ್ಸರ್. ಓಕೆ, ಇಲ್ಲ ನಾವು ನಾರ್ಮಲಾಗಿ ಮಾಡ್ತೀವಿ ಅಂದ್ರೆ ನಾವು ಸರಾಸರಿ ಹೆಂಗೆ ಕಂಡುಹಿಡ್ತೀವಿ? ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ. ಫಸ್ಟ್ ಒಟ್ಟು ಮೊತ್ತ ಕಂಡುಹಿಡ್ರಿ. 52 ಇಂಟು 12 ಪ್ಲಸ್ ಶಿಕ್ಷಕರ ವಯಸ್ಸು ಎಷ್ಟೈತೆ ನಮ್ಗೆ ಗೊತ್ತಿಲ್ಲ, ಭಾಗಿಸು. ಮೊದಲೇಕೆ 52 ಜನ ಇದ್ದರು, ಈಗ ಒಟ್ಟು ಸಂಖ್ಯೆ ಎಷ್ಟಾಗೈತೆ? 53. ಶಿಕ್ಷಕರು ಅಂತಂದ್ರೆ 53. ಹಿಂಗೆ ಮಾಡಿದಾಗ ಸರಾಸರಿ ವಯಸ್ಸು ಎಷ್ಟು ಬಂದೈತಿ? 13. ಎಷ್ಟು ಬಂದೈತಿ? 13. ಇಲ್ಲಿ ಭಾಗಾಕಾರದಾಗಿದ್ದು ಇಲ್ಲಿ ಹೋದ್ರೆ ಏನಾಕೈತಿ? ಗುಣಾಕಾರ. ಓಕೆ, ನಾವು ಈಗ ಪೂರ್ತಿ ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ. 3 3ಲೆ 9, ಇಲ್ಲಿ ಎಷ್ಟೈತಿ? 9. 2 2ಲೆ 4, ಎಷ್ಟೈತಿ? 4. ಇಲ್ಲಿ ಪ್ಲಸ್ ಒಳಗಿದ್ದದ್ದು 4 ಈ ಕಡೆ ಹೋದ್ರೆ ಏನಾಕೈತಿ? -4. 9ರಾಗ 4 ಹೋದ್ರೆ 5, ಲಾಸ್ಟ್ 5 ಬರಬೇಕು. 5 ಯಾವ ಆಪ್ಷನ್ ಒಳಗಿತ್ತು? ಆಪ್ಷನ್ 2 ಒಳಗಿತ್ತು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಹಿಂಗೆ ಮಾಡಿದ್ರೆ ನಡೀತದ, ಬಟ್ ಇದು ಈಸಿ ಅದ. ಈ ಮೆಥಡನ್ನು ಫಾಲೋ ಮಾಡಿರಿ, ಡಿವಿಯೇಷನ್ ಮೆಥಡನ್ನು. ನೆಕ್ಸ್ಟ್, 32 ಮತ್ತು 48ರ ಮೂರನೆಯ ಸಮಾನುಪಾತ ಹಾಗೂ 4 ಮತ್ತು 18ರ ಮೂರನೆಯ ಸಮಾನುಪಾತದ ನಡುವಿನ ಅನುಪಾತ ಕಂಡಿಡ್ರಿ. ಫಸ್ಟ್ ನಾವು ಮೂರನೆಯ ಸಮಾನುಪಾತ ಯಾವ ರೀತಿ ಕಂಡುಹಿಡಿತೀವಿ? b² / a ಅಂದ್ರೆ ಎರಡನೆಯ ಸಂಖ್ಯೆಯನ್ನು ಸ್ಕ್ವೇರ್ ಮಾಡ್ತೀವಿ, ಮೊದಲನೇ ಸಂಖ್ಯೆಯಿಂದ ಭಾಗಿಸ್ತೀವಿ. ಇದು ಮೂರನೆಯ ಸಮಾನುಪಾತ ಕಂಡುಹಿಡಿಯುವ ರೀತಿ. ಹಂಗಾರೆ ಈಗ 48 ಇಂಟು 48 ಭಾಗಿಸು 32, ಇದು ಒಂದರದಾಯ್ತು. ಇದ್ರದ್ದು 18 ಇಂಟು 18 ಭಾಗಿಸು 4, ಇವು ಎರಡರ ನಡುವಿನ ಏನು ಕಂಡುಹಿಡ್ಬೇಕು? ನಾವು ಅನುಪಾತ ಕಂಡುಹಿಡ್ಬೇಕು. ಓಕೆ, ಈಗ ಕಂಡುಹಿಡಿಯೋಣ. ಎಷ್ಟರಲ್ಲಿ ಹೊಡಿತೈತಿ? 16 2ಲೆ ಇಲ್ಲ 4ರಿಂದ 4 8ಲೆ 32, 16 2ಲೆ 32, 16 3ಲೆ 48. ಓಕೆ, 2 1ಲೆ 2, 2 24ಲೆ ಇಷ್ಟಂತೂ ಮುಗಿತಾ? ನೆಕ್ಸ್ಟ್ 2 2ಲೆ 2 9, 2 1ಲೆ 2 9ಲೆ ಮತ್ತೆ ಎಲ್ಲೆಲ್ಲಿ ಹೋಕ್ಕವು? ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು ಈಗ. ಓಕೆ, ಈಜಿಕ್ವಲ್ ಟು ದಾಟಿ ಬರುತ್ತೆ. 3 1ಲೆ 3 3ಲೆ. ಓಕೆ, 3 1ಲೆ 3 8ಲೆ ಎಷ್ಟು ಬಂತು? 8 ಅನುಪಾತ 9. ಮುಗೀತು. ನೆಕ್ಸ್ಟ್, 100 ಸಪೋಟು ಹಣ್ಣುಗಳನ್ನು ಪ್ರತಿ 100 ಹಣ್ಣುಗಳಿಗೆ 1210ರಂತೆ ಖರೀದಿಸಲಾಯಿತು. 940ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಲಾಯಿತು. ಹಾಗಾದರೆ ಪ್ರತಿ ಡಜನ್ ಸಪೋಟ ಹಣ್ಣುಗಳ ಮಾರಾಟ ಬೆಲೆ ಕಂಡಿಡ್ರಿ. 100 ಹಣ್ಣುಗಳಿಗೆ ತೊಗೊಂಡಾರ, 100 ಹಣ್ಣುಗಳದ ಕೇಳ್ಯಾರ. 100 ಹಣ್ಣಿಗೆ 1210 ಕೊಟ್ಟು ತೊಗೊಂಡಾರ, ಮಾರಿದ ಕೇಳ್ಯಾರ. ಹಂಗಾರೆ ಲಾಭ ಎಷ್ಟು ತೊಗೊಂಡಾರವರು? 940 ರೂಪಾಯಿ. ಹಂಗಾರೆ 940 ರೂಪಾಯಿ ಲಾಭ ತೊಗೊಂಡಾರಂದ್ರೆ ಎಷ್ಟಕ್ಕೆ ಮರಿತಾರು? 1210ಕ್ಕೆ 940 ಕೂಡಿಸಿದ್ರೆ ಎಷ್ಟು ಬಂತು? 10 40 50. 1250 ಮ್ಯಾಗ 900 ಕೂಡಿಸಿದ್ರೆ ಎಷ್ಟು? 2150. ಡೈರೆಕ್ಟಾಗನ ಕೂಡಿಸ್ಬೇಕು ನೀವು. ಓಕೆ, 100 ಹಣ್ಣುಗಳನ್ನು ಎಷ್ಟಕ್ಕೆ ಮಾರಾಟ ಮಾಡ್ಯಾರ? 2150ಕ್ಕೆ ಮಾರಾಟ. ನಮಗೆ ಕೇಳಿದೆಷ್ಟು? 1 ಡಜನ್. 1 ಡಜನ್ ಅಂದ್ರೆ 12 ಹಣ್ಣುಗಳು. 12 ಹಣ್ಣಿಗೆ ಎಷ್ಟು? 10 ಇಂದ 10 ಹೋಯ್ತು. ಓಕೆ, 5 2ಲೆ 5 4ಲೆ 5 3ಲೆ 2 1ಲೆ 2 6ಲೆ 6 3ಲೆ 18 6 4ಲೆ 24 1 25. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಓಕೆ, ಈ ಒಂದು ಶಿಫ್ಟ್ನ ಎಲ್ಲ ಪ್ರಶ್ನೆಗಳು ಮುಗಿದಿದ್ದಾವೆ. ಎಲ್ಲ ಪ್ರಶ್ನೆಗಳು ಈಸಿಯಾಗಿಯೇ ಇದ್ದು, ಯಾವುದೇ ಒಂದು ಡಿಫಿಕಲ್ಟ್ ಇರುವಂತಹ ಪ್ರಶ್ನೆ ಇರಲಿಲ್ಲ. ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಮ್ಯಾಕ್ಸಿಮಮ್ ಲೈಕ್ ಮಾಡಿರಿ, ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.